These are 2 marks questions. First question ಅದರಲ್ಲಿ 3112 ಅನ್ನು ಪೂರ್ಣ ವರ್ಗ ಸಂಖ್ಯೆಯನ್ನಾಗಿ ಮಾಡಲು ಅದಕ್ಕೆ ಸೇರಿಸಬೇಕಾದ ಅಥವಾ ಕೂಡಬೇಕಾದ ಅತ್ಯಂತ ಕನಿಷ್ಠ ಧನ ಪೂರ್ಣಾಂಕವನ್ನು ಕಂಡುಹಿಡಿಯಿರಿ. Find the smallest number to be added to 3112 to make it a perfect square. ಇದನ್ನ ಒಂದು ಪರ್ಫೆಕ್ಟ್ ಸ್ಕ್ವೇರ್ ಮಾಡಬೇಕು ಅಂತಂದ್ರೆ ಯಾವ ಸ್ಮಾಲೆಸ್ಟ್ ನಂಬರ್ನ ಆಡ್ ಮಾಡಬೇಕು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಸೊ ಯಾವ ಸ್ಮಾಲೆಸ್ಟ್ ನಂಬರ್ನ ಆಡ್ ಮಾಡಬೇಕು ಅಂತ ಫೈಂಡ್ ಮಾಡಬೇಕು ಅಂತಂದ್ರೆ ಫಸ್ಟ್ ಆಫ್ ಆಲ್ ಇದರ ನಿಯರೆಸ್ಟ್ ಏನು ಅಂತಂದ್ರೆ ಸ್ಕ್ವೇರ್ ನಂಬರ್, ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ನ ನಾವು ಫೈಂಡ್ ಮಾಡಬೇಕು. ಮತ್ತೆ ಅದು ನಿಯರೆಸ್ಟ್ ಸ್ಕ್ವೇರ್ ಅಂತಂದ್ರೆ ಯಾವ ರೀತಿ ಇರಬೇಕಂದ್ರೆ ಇದಕ್ಕಿಂತ ಸ್ವಲ್ಪ ದೊಡ್ಡದಾಗಿರ್ಬೇಕು. ಯಾಕೆ ದೊಡ್ಡದಾಗಿರ್ಬೇಕು ಅಂತಂದ್ರೆ ಇಲ್ಲಿ ಏನು ಕೇಳ್ತಾ ಇದ್ದಾರೆ ಅಂತಂದ್ರೆ ಯಾವ ನಂಬರ್ನ ಆಡ್ ಮಾಡಬೇಕು ಅಂತ ಕೇಳ್ತಿದ್ದಾರೆ. ಸೊ ಆಡ್ ಮಾಡಬೇಕು ಅಂತಂದ್ರೆ ಇದಕ್ಕೆ ಸಮಥಿಂಗ್ ಆಡ್ ಮಾಡ್ತಾವೆ ನಾವು 3112ಕ್ಕೆ ಏನೋ ಒಂದನ್ನ ಆಡ್ ಮಾಡ್ತೀವಿ, ಮಾಡಿದಾಗ ಇದು ಒಂದು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಆಗ್ತದೆ. ಹಾಗಾಗಿ ಈ 3112ಕ್ಕಿಂತ ದೊಡ್ಡದಾಗಿರ್ತಕ್ಕಂಥ ಪರ್ಫೆಕ್ಟ್ ಸ್ಕ್ವೇರ್ ಅನ್ನ ನಾವೇನ್ ಮಾಡ್ಬೇಕು, ಫೈಂಡ್ ಮಾಡಬೇಕು. ಮತ್ತದು 3112ಕ್ಕಿಂತ ಇಮಿಡಿಯೇಟ್ ನೆಕ್ಸ್ಟ್ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಆಗಿರ್ಬೇಕು. ಸೊ ಆ ರೀತಿ ನಂಬರ್ ಯಾವುದು ಅಂತ ನಾವೇನ್ ಮಾಡ್ಬೇಕು, ಈಗ ಫಸ್ಟ್ ಫೈಂಡ್ ಮಾಡ್ಬೇಕು. ಅದಕ್ಕೆ ನಾ ಏನ್ ಮಾಡ್ತೀನಿ ಅಂತಂದ್ರೆ ಸ್ಕ್ವೇರ್ ರೂಟ್ ಫೈಂಡ್ ಮಾಡೋಂಥ ಮೆಥಡ್ ಅನ್ನ ಯೂಸ್ ಮಾಡ್ತೀನಿ. ಸ್ಕ್ವೇರ್ ರೂಟ್ ಫೈಂಡ್ ಮಾಡೋಂಥ ಮೆಥಡ್ ಅಲ್ಲಿ ಡಿವಿಷನ್ ಮೆಥಡ್ ಅನ್ನ ನಾ ಯೂಸ್ ಮಾಡ್ತೀನಿ. ಡಿವಿಷನ್ ಮೆಥಡ್ ಇಂದ ನಾವೇನ್ ಮಾಡ್ಬೋದು ಅಂತಂದ್ರೆ ಅದರ ಇಮಿಡಿಯೇಟ್ ನೆಕ್ಸ್ಟ್ ಸ್ಕ್ವೇರ್ ನಂಬರ್ ಯಾವುದು ಅಂತ ನಾವು ಫೈಂಡ್ ಮಾಡ್ಬೋದು. ಸೊ ಡಿವಿಷನ್ ಮೆಥಡ್ ಅನ್ನ ನಾನು ಒಂದ್ ವೇಳೆ ನೀವೇನಾದ್ರೂ ನನ್ನ ಕ್ಲಾಸಸ್ಗಳನ್ನೆಲ್ಲ ರೆಗ್ಯುಲರ್ ಆಗಿ ಫಾಲೋ ಮಾಡ್ತಿದ್ರಿ ಅಂತಂದ್ರೆ ಈ ಡಿವಿಷನ್ ಮೆಥಡ್ ನಿಮಗೆ ಗೊತ್ತಿರ್ತದೆ. ಯಾಕಂದ್ರೆ ಈ ಡಿವಿಷನ್ ಮೆಥಡ್ ಅನ್ನು ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಓಲ್ಡ್ ವಿಡಿಯೋಸ್ ಅಲ್ಲಿ. ಸೊ ನಾನು ಡೈರೆಕ್ಟ್ ಡಿವಿಷನ್ ಮೆಥಡ್ಗೆ ಹೋಗ್ತೀನಿ. 3112 ಅನ್ನೋದು ಕೊಟ್ಟಂತ ನಂಬರ್. ಏನ್ ಮಾಡ್ಬೇಕು ಅಂತಂದ್ರೆ ಈ ಒನ್ಸ್ ಪ್ಲೇಸ್ ಇಂದ ಎರಡೆರಡು ನಂಬರ್ಗಳ ಒಂದು ಗ್ರೂಪಿಂಗ್ ಮಾಡಬೇಕು ಇಲ್ಲಿ. ಸೊ ಈ ಎರಡು ನಂಬರ್ಗಳು ಒಂದು ಗ್ರೂಪ್ ಆದ್ರೆ 31 ಅನ್ನೋದು ಒಂದು ಗ್ರೂಪ್. ಆ ಗ್ರೂಪ್ ಆಯ್ತು ಅಂತ ಹೇಳೋದಕ್ಕೇನೆ ಈ ಲೈನ್ ಅನ್ನು ನಾವು ಹಾಕ್ತೀವಿ. ಆಮೇಲೆ ಏನ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ ಒಂದು ನಂಬರ್ ಬರೀಬೇಕು, ಇಲ್ಲೊಂದು ನಂಬರ್ ಬರೀಬೇಕು. ಈ ಎರಡು ನಂಬರ್ಗಳು ಸೇಮ್ ನಂಬರ್ಸೇ ಆಗಿರ್ಬೇಕು. ಮತ್ತೆ ಅವೆರಡನ್ನ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರ್ಬೇಕು ಆನ್ಸರ್ ಅಂತಂದ್ರೆ ನಿಯರೆಸ್ಟ್ 31 ಬರಬೇಕು ಅಥವಾ ಎಕ್ಸಾಕ್ಟ್ 31 ಬರಬೇಕು. ಒಂದ್ ವೇಳೆ 1 ಅಂತ ತಗೊಂಡ್ರೆ 1 1 ಆಗುತ್ತೆ. ಸೊ ಇನ್ನೂ ಪಾಸಿಬಿಲಿಟಿ ಇದೆ. 2 ಅಂತ ತಗೊಂಡ್ರೆ 2 2 4, 3 ಅಂತ ತಗೊಂಡ್ರೆ 3 3 9, 4 ತಗೊಂಡ್ರೆ 16, 5 ತಗೊಂಡ್ರೆ 25, 6 ತಗೊಂಡ್ರೆ 36 ಜಾಸ್ತಿ ಆಗುತ್ತೆ. ಸೊ ಎಷ್ಟು ತಗೋಬೇಕಾಗುತ್ತೆ ಇಲ್ಲಿ ಅಂತಂದ್ರೆ ಫಸ್ಟ್ ಡಿಜಿಟ್ ಯಾವುದು ಅಂದ್ರೆ 5. ಸೊ 5 5 25. ಈಗ ಸಬ್ಟ್ರಾಕ್ಟ್ ಮಾಡಬೇಕು. 31ರಲ್ಲಿ 25 ಹೋದ್ರೆ 6 ಉಳಿತು. ಈಗ ಕೆಳಗಡೆ ತಗೋಬೇಕಾದ್ರೆ ನಾರ್ಮಲ್ ಡಿವಿಷನ್ ಅಲ್ಲಿ ಒಂದೊಂದೇ ಡಿಜಿಟ್ ನಾವು ಕೆಳಗಡೆ ತಗೊಂತೀವಿ. ಆದ್ರೆ ಇಲ್ಲಿ ಸ್ಕ್ವೇರ್ ರೂಟ್ ಫೈಂಡ್ ಮಾಡ್ತಾ ಇರೋದ್ರಿಂದ ನಾವೇನ್ ಮಾಡ್ಬೇಕು ಅಂತಂದ್ರೆ ಎರಡು ಡಿಜಿಟ್ ಗಳನ್ನು ತಗೋಬೇಕು, 612. ಈಗ ಇಲ್ಲಿ ಯಾವ ನಂಬರ್ನ ನಾನು ಮಲ್ಟಿಪ್ಲೈ ಮಾಡಿದ್ನೋ ಅದೇ ನಂಬರ್ ಅನ್ನ ಫಸ್ಟ್ ಏನ್ ಮಾಡ್ಬೇಕು, ನಾವಿಲ್ಲಿ ಆಡ್ ಮಾಡ್ಬೇಕು. ಮಾಡಿ 5 + 5 ಎಷ್ಟಾಯ್ತು, 10 ಆಯ್ತು. ಇಲ್ಲಿ ಒಂದ್ ಸ್ವಲ್ಪ ಜಾಗ ಬಿಡಬೇಕು. ಮತ್ತೆ ಅದೇ ಪ್ರಾಸೆಸ್. ಇಲ್ಲಿ ಯಾವ ನಂಬರ್ ಬರೀತೀವಿ, ಇಲ್ಲಿ ಯಾವ ಡಿಜಿಟ್ ಬರೀತೀವಿ, ಸೇಮ್ ಅದೇ ಡಿಜಿಟ್ ಇಲ್ಲಿ ಬರೀಬೇಕು. ಮತ್ತು ಇಲ್ಲೇನ್ ನಂಬರ್ ಫಾರ್ಮ್ ಆಗಿರುತ್ತೆ ಈ ನಂಬರ್ ಅನ್ನ ಇಲ್ಲಿ ಬರೆದಂತ ಡಿಜಿಟ್ ಜೊತೆ ಮಲ್ಟಿಪ್ಲೈ ಮಾಡಬೇಕು. ಮಲ್ಟಿಪ್ಲೈ ಮಾಡಿದಾಗ ಇಲ್ಲಿ 612 ಬರಬೇಕು ಅಥವಾ 612ಕ್ಕಿಂತ ಚಿಕ್ಕದ ಬರಬೇಕು. ಇಲ್ಲಿ ಡಿಜಿಟ್ಗಳು ಕಂಪ್ಲೀಟ್ ಆಗಿರೋದ್ರಿಂದ ಎಕ್ಸಾಕ್ಟ್ 612 ಬರಬೇಕು. ಆದ್ರೆ ಕೊಟ್ಟಿರೋ ಕ್ವಶನ್ ಪ್ರಕಾರ ಈ 3112 ಅನ್ನೋದು ಒಂದು ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ. ನಮಗ್ ಬೇಕಾಗಿರೋದು 3112ಕ್ಕಿಂತ ದೊಡ್ಡದಾಗಿರ್ತಕ್ಕಂಥ ಪರ್ಫೆಕ್ಟ್ ಸ್ಕ್ವೇರ್. ಯಾಕಂದ್ರೆ ಆಡ್ ಮಾಡ್ಬೇಕು ನಾವು. ಸೊ ದೊಡ್ಡದಾಗಿರ್ಬೇಕು ಅಂತಂದ್ರೆ ಇದಕ್ಕಿಂತ 612ಕ್ಕಿಂತ ಜಾಸ್ತಿ ವ್ಯಾಲ್ಯೂ, ಇಮಿಡಿಯೇಟ್ ಜಾಸ್ತಿ ವ್ಯಾಲ್ಯೂ ಬರೋ ತರದ ಒಂದು ನಂಬರ್ನ ಡಿಜಿಟ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ 1 ತಗೊಂಡ್ರೆ ಇಲ್ಲಿ 101 ಆಗುತ್ತೆ. ಇಲ್ಲಿ 1 ತಗೊಂಡಿರ್ತೀವಿ. ಸೊ 101 ಒಂದ್ಲೆ 101 ಆಗ್ತದೆ. ಸಪೋಸ್ 2 ತಗೊಂಡ್ರೆ 102, ಇಲ್ಲಿ 2 ಆಯ್ತು. ಮಲ್ಟಿಪ್ಲೈ ಮಾಡಿದ್ರೆ 102 × 2 ಅಂತಂದ್ರೆ ಅಲ್ಲಿಗೆ 204 ಆಯ್ತು. ಸೊ ಇನ್ನು ಚಾನ್ಸಸ್ ಇದೆ 612ಕ್ಕೆ. ಒಂದು ವೇಳೆ ನಾವು 3 ತಗೊಂಡ್ರೆ ಈ ಬಾಕ್ಸ್ ಅಲ್ಲಿ 3 ತಗೊಂಡ್ರೆ ಇಲ್ಲೂ ಕೂಡ 3 ತಗೋಬೇಕು. ಸೊ ಮಲ್ಟಿಪ್ಲೈ ಮಾಡಿದ್ರೆ ಅಲ್ಲಿಗೆ 3 3 3 9, 3 1 3, 309 ಆಯ್ತು. ಸಪೋಸ್ 4 ತಗೊಂಡ್ರೆ 104 × 4, 4 4 16, 4 4 416 ಆಯ್ತು. ಒಂದು ವೇಳೆ 5 ತಗೊಂಡ್ರೆ 105 × 5, 5 5 25, 5 1 5, 525. ಒಂದ್ ವೇಳೆ 6 ತಗೊಂಡ್ರೆ 106 × 6 ಆಯ್ತು. 6 6 36, 6 1 6. ನೋಡ್ರಿ 5 ತಗೊಂಡಾಗ 525, 612ಕ್ಕಿಂತ ಚಿಕ್ಕದಾಯ್ತು. ನಾವು ಇನ್ನು 3112ಕ್ಕೆ ಆಡ್ ಮಾಡ್ಬೇಕಾಗಿರೋದ್ರಿಂದ
55 ಒಂದು ಪರ್ಫೆಕ್ಟ್ ಸ್ಕ್ವೇರ್ ಆಗ್ತದೆ, ಆದ್ರೆ ಅದು 3112ಕ್ಕಿಂತ ಚಿಕ್ಕದು ಇರ್ತದೆ 55ರ ಸ್ಕ್ವೇರ್. ಆದ್ರೆ ನೆಕ್ಸ್ಟ್ ಸ್ಕ್ವೇರ್ ಯಾವುದು ಅಂದ್ರೆ 56, 106. ಇಲ್ಲಿ 6 ತಗೊಂಡ್ರೆ ಇಲ್ಲೂ ಕೂಡ 6 ತಗೊಂಡ್ರೆ 106 ಇಂಟು 6 ಎಷ್ಟಾಯ್ತು ಅಂದ್ರೆ 636. ಸೊ ಆಕ್ಚುಲಿ ನೋಡಿದ್ರೆ 3112ಕ್ಕಿಂತ ಜಾಸ್ತಿ ಬಂತಿಲ್ಲಿ. ಎಷ್ಟು ಜಾಸ್ತಿ ಬಂದಿದೆಯೋ ಅಷ್ಟನ್ನ ನಾವೇನ್ ಮಾಡ್ಬೇಕು, ಇಲ್ಲಿ ಆಡ್ ಮಾಡ್ಬೇಕು. ಆಡ್ ಮಾಡಿದಾಗ ಅದು ಯಾವ್ದಕ್ಕೆ ಈಕ್ವಲ್ ಆಗಿರುತ್ತೆ ಅಂತಂದ್ರೆ 56ರ ಸ್ಕ್ವೇರ್ಗೆ ಈಕ್ವಲ್ ಆಗಿರುತ್ತೆ. ಮತ್ತೆ ಅದು ಇಮಿಡಿಯೇಟ್ ಪರ್ಫೆಕ್ಟ್ ಸ್ಕ್ವೇರ್ ಆಗಿರ್ತದೆ ಯಾವ್ದಕ್ಕೆ ಅಂದ್ರೆ 3112ಕ್ಕೆ. ಸೊ ಎಷ್ಟು ಜಾಸ್ತಿ ಇದೆ ಅಂತ ನೋಡೋಣ. 636ರಲ್ಲಿ 612ಅನ್ನ ಕಳಿಬೇಕು. 6ರಲ್ಲಿ 2 ಹೋದ್ರೆ 4, 3ರಲ್ಲಿ 1 ಹೋದ್ರೆ 2, 0. ಸೊ ಎಷ್ಟು ಜಾಸ್ತಿ ಬಂದಿದೆ, 24. ಅಂದ್ರೆ 24 ಏನಾದ್ರೂ ನಾವು ಆಡ್ ಮಾಡಿದ್ರೆ ಯಾವ್ದಕ್ಕೆ 3112ಕ್ಕೆ 24ನ್ನ ಆಡ್ ಮಾಡಿದ್ರೆ ಎಷ್ಟಾಗುತ್ತೆ, ಅಲ್ಲಿಗೆ 3136 ಆಗ್ತದೆ. ನೋಡಿ ಇದು ಯಾವ ನಂಬರ್ನ ಸ್ಕ್ವೇರ್ ಅಂತಂದ್ರೆ 56ರ ಸ್ಕ್ವೇರ್. ಹೆಂಗಾಗ್ತದೆ ಅಂತಂದ್ರೆ ಇಲ್ಲಿ 3136 ಆಗಿರ್ತದೆ, ಇದು 12 ಹೋಗಿ 36 ಆಯ್ತು, ಆ 36 ಇಲ್ಲಿಗೆ ಬರ್ತದೆ. ಸೊ ಇಲ್ಲಿ 6 ಇಟ್ಕೊಂಡು ಮಲ್ಟಿಪ್ಲೈ ಮಾಡಿದ್ರೆ 636, ಆನ್ಸರ್ ಏನು ಬರುತ್ತೆ, ಅಲ್ಲಿಗೆ 0 ಬರುತ್ತೆ. ದೇರ್ ಫೋರ್ ನಾವು ಒಂದು ಪರ್ಫೆಕ್ಟ್ ಸ್ಕ್ವೇರ್ ಆಗಿ ಮಾಡಬೇಕು ಅಂತಂದ್ರೆ ಈ 3112ಕ್ಕೆ ಎಷ್ಟನ್ನ ಆಡ್ ಮಾಡಬೇಕು ಅಂತಂದ್ರೆ 24ನ್ನ ಆಡ್ ಮಾಡಬೇಕು. ದೇರ್ ಫೋರ್ 24 should be added. 24 should be added. ಇದು ಸ್ಮಾಲೆಸ್ಟ್, ಇದೇ ಸ್ಮಾಲೆಸ್ಟ್ ನಂಬರ್. added to 3112 to make it a perfect square. To make it a perfect square. What should be subtracted ಅಂತ ಏನಾದ್ರು ಕೇಳಿದ್ರೆ ಆವಾಗ ಏನ್ ಮಾಡ್ಬೇಕು, ಈ 612ಕ್ಕಿಂತ ಸ್ವಲ್ಪ ಕಡಿಮೆ ತಗೊಳ್ಬೇಕು. ಸೊ 5 ತಗೊಳ್ಬೇಕು. ಇಲ್ಲಿ 5 ತಗೊಂಡ್ರೆ 525 ಬರುತ್ತೆ. 612ರಲ್ಲಿ 525 ಕಳೆದ್ರೆ ಎಷ್ಟು ಬರುತ್ತೆ, ಅಲ್ಲಿಗೆ ಇದು 7, 87ನ ಕಳೆದ್ರೆ ಅವಾಗ ಅದು ಪರ್ಫೆಕ್ಟ್ ಸ್ಕ್ವೇರ್ ಆಗಿರ್ತದೆ. ಸೊ ವಾಟ್ ಶುಡ್ ಬಿ ಸಬ್ಟ್ರಾಕ್ಟೆಡ್ ಅಂತ ಕೇಳಿದಾಗ ಇದಕ್ಕಿಂತ ಸ್ವಲ್ಪ ಚಿಕ್ಕ ವ್ಯಾಲ್ಯೂ ತಗೋಬೇಕು. ವಾಟ್ ಶುಡ್ ಬಿ ಆಡೆಡ್ ಅಂತ ಕೇಳಿದಾಗ ಇದಕ್ಕಿಂತ ಜಾಸ್ತಿ ವ್ಯಾಲ್ಯೂನ ತಗೋಬೇಕು. ಸೊ ಇಲ್ಲಿಗೆ 24 ಅನ್ನೋದು ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಅಂಕಗಣಿತ ಮೂಲ ಪ್ರಮೇಯವನ್ನು ಉಪಯೋಗಿಸಿ ಯಾವುದೇ ಸ್ವಾಭಾವಿಕ ಸಂಖ್ಯೆ 18, ಇದು ಏನಿದೆ ಅಂತಂದ್ರೆ ಆಕ್ಚುಲಿ 18 ಪವರ್ n ಬರಬೇಕಿಲ್ಲಿ. 18 to the power n, 18 to the power n ಶೂನ್ಯದಿಂದ ಕೊನೆಗೊಳ್ಳುವುದಿಲ್ಲ ಎಂದು ತೋರಿಸಿ. Show that 18 to the power of n cannot end with 0 for any natural number n by using fundamental theorem of arithmetic. ನೋಡ್ರಿ, n ಗೆ ನೀವು ಏನೇ ವ್ಯಾಲ್ಯೂ ಹಾಕ್ರಿ, n ಗೆ 1 ಇಲ್ಲಿ ಯಾವ ವ್ಯಾಲ್ಯೂ ಹಾಕಬೇಕು ಅಂತಂದ್ರೆ ನ್ಯಾಚುರಲ್ ನಂಬರ್ಸ್ ಹಾಕಬೇಕು. ಸೊ 1 ಹಾಕಿದ್ರೆ 18 to the power of 1 ಆಯ್ತು. ಆಮೇಲೆ 18 ಸ್ಕ್ವೇರ್, 18 ಕ್ಯೂಬ್, 18 to the power of 4. ಈ ರೀತಿ n ಗೆ ನೀವು ಯಾವುದೇ ವ್ಯಾಲ್ಯೂಸ್ ಹಾಕಿದ್ರು ಕೂಡ ಅದರ ವ್ಯಾಲ್ಯೂ 0ದಿಂದ ಎಂಡ್ ಆಗಲ್ಲ ಅಂತ ಇಲ್ಲಿ ಪ್ರೂವ್ ಮಾಡಬೇಕು. ಗಿವನ್ ನಂಬರ್ ಈಸ್ 18 to the power of n. 18 to the power of n ಅಂತ ಕೊಟ್ಟಿದ್ದಾರೆ ಅಂದ್ರೆ 18 ಅನ್ನ ನಾನು ಏನಂತ ಬರಿಬಹುದು, ಫ್ಯಾಕ್ಟರ್ಸ್ ಆಗಿ ಡಿವೈಡ್ ಮಾಡೋಣ, ಪ್ರೈಮ್ ಫ್ಯಾಕ್ಟರ್ಸ್ ಆಗಿ ಡಿವೈಡ್ ಮಾಡೋಣ. 18ನ್ನ ಪ್ರೈಮ್ ಫ್ಯಾಕ್ಟರ್ಸ್ ಆಗಿ ಡಿವೈಡ್ ಮಾಡಿದ್ರೆ 2 9 18, 3 3 9, 3 1 3. ಸೊ 18 ಕ್ಯಾನ್ ಬಿ ರಿಟನ್ ಆಸ್ 2 into ಈ 3 into 3 ನ ನಾನು 3 ಸ್ಕ್ವೇರ್ ಅಂತ ಬರೀತೀನಿ, ಹೋಲ್ ಟು ದ ಪವರ್ ಆಫ್ n. ದಿಸ್ ಇಸ್ ಈಕ್ವಲ್ ಟು ಈ n ಎರಡಕ್ಕೂ ಅಪ್ಲೈ ಆಗಬೇಕು, 2 ಮತ್ತು 3 ಸ್ಕ್ವೇರ್ ಎರಡಕ್ಕೂ ಅಪ್ಲೈ ಆಗಬೇಕು. ಸೊ ವಿ ಗೆಟ್ 2 to the power of n into 3 square to the power of n. ಆಕ್ಚುಲಿ ಇದು ಯಾವ ಫಾರ್ಮಲ್ ಇದೆ, a into b whole to the power of n ಫಾರ್ಮಲ್ ಇದೆ. ಸೊ ಈ ರೀತಿ ಇದ್ದಾಗ we can write it as a to the power of n into b to the power of n. ಅದನ್ನು ನಾವಿಲ್ಲಿ ಮಾಡಿದ್ವಿ. Again this is in the form of a to the power of m whole to the power of n. Therefore we can write it as a to the power of m into n. ಈ ಪವರ್ ಗಳು ಮಲ್ಟಿಪ್ಲೈ ಆಗಬೇಕು. ಸೊ we get 2 to the power of n into 3 to the power of 2 into n ಅಂತಂದ್ರೆ 2n. ಯಾವ್ದಾದ್ರು ಒಂದು ನಂಬರು ಏನು 0ದಿಂದ ಎಂಡ್ ಆಗಬೇಕು ಅಂತಂದ್ರೆ ಅದರ ಪ್ರೈಮ್ ಫ್ಯಾಕ್ಟರ್ಸ್ ಅಲ್ಲಿ 2 ಮತ್ತು 5 ಪ್ರಾಡಕ್ಟ್ ಅಲ್ಲಿ ಬರಲೇಬೇಕು. ಪವರ್ಸ್ ಆಫ್ 2, ಪವರ್ಸ್ ಆಫ್ 5 ಮತ್ತು 2 ಮತ್ತು 5 ಎರಡೂ ಫ್ಯಾಕ್ಟರ್ಸ್ ಅದರಲ್ಲಿ ಇರಲೇಬೇಕು. ಇಲ್ಲಿ ಬರೀ 2 ಅನ್ನೋದು ಮಾತ್ರ ಫ್ಯಾಕ್ಟರ್ ಆಗಿದೆ, ಆದ್ರೆ 5 ಅನ್ನೋ ಫ್ಯಾಕ್ಟರ್ ಇಲ್ಲ. ಹಾಗಾಗಿ ಈ ಒಂದು ನಂಬರ್ 18 to the power of n ಅನ್ನೋ ನಂಬರ್ ನಿಮಗೆ n ಗೆ ಯಾವುದೇ ವ್ಯಾಲ್ಯೂ ಕೊಟ್ಟರು ಕೂಡ 0ದಿಂದ ಎಂಡ್ ಆಗಲ್ಲ. ಎ ನಂಬರ್ ends with 0
ends with 0 only when it has prime factors 2 and 5 ಎರಡು ಇರಬೇಕು. 2 ಮತ್ತು 5 ಎರಡು ಆಗಿರಬೇಕು. ಬೇರೆದಿದ್ರೂ ತೊಂದರೆ ಇಲ್ಲ, ಬಟ್ ಇವೆರಡಂತೂ ಇರಲೇಬೇಕು. 2 and 5. Here we have only factors of 2 but not 5. 2 ನ ಫ್ಯಾಕ್ಟರ್ಸ್ ಇದೆ ಇಲ್ಲಿ, 2 to the power of n ಅಂತ ಬಂದಿದೆ, ಆದರೆ 5 to the power of something ಬಂದೇ ಇಲ್ಲ. ಹಾಗಾಗಿ but not 5. Therefore 18 to the power of n will not end with 0 for any natural number n. So this is the solution. So ಇದು ನಿಮಗೆ ರಿಸಲ್ಟ್ ಗೊತ್ತಿರಬೇಕು. 0 ದಿಂದ ಎಂಡ್ ಆಗಬೇಕು ಅಂತಂದ್ರೆ 2 to the power of 2 into 5 to the power of n ಈ ರೀತಿ ಬರಬೇಕಿದೆ. 2 into 5 to the power of n ಅಥವಾ 2 to the power of n into 5 to the power of n ಅಂದ್ರೆ 2 ನ ಫ್ಯಾಕ್ಟರ್ಸ್ ಇರಬೇಕು, 5 ನ ಫ್ಯಾಕ್ಟರ್ಸ್ ಇರಬೇಕು. ಬೇರೆ ನಂಬರ್ಗಳು ಬೇರೆ ಫ್ಯಾಕ್ಟರ್ಸ್ ಗಳು ಬರಬಹುದಾ ಅಂತಂದ್ರೆ ಬಂದಾದ್ರೂ ಬರಲಿ ಬಿಟ್ಟಾದ್ರೂ ಬರಲಿ ನಮ್ಗೆ ಸಂಬಂಧ ಇಲ್ಲ. ಆದ್ರೆ 0 ದಿಂದ ಎಂಡ್ ಆಗ್ಬೇಕಂದ್ರೆ 2 ಮತ್ತು 5 ಎರಡೂ ಫ್ಯಾಕ್ಟರ್ಸ್ ಇರಲೇಬೇಕು. ಓನ್ಲಿ ಫ್ಯಾಕ್ಟರ್ಸ್ ಆಫ್ 5 ಇದ್ರೆ ನಡೆಯುತ್ತಾ ಅಂತಂದ್ರೆ ಅದು ನಡೆಯಲ್ಲ. ಓನ್ಲಿ ಫ್ಯಾಕ್ಟರ್ಸ್ ಆಫ್ 2 ಇದ್ರೆ ನಡೆಯುತ್ತಾ ಅಂದ್ರೆ ಅದು ನಡೆಯಲ್ಲ. ಎರಡೂ ಕೂಡ ಪ್ರಾಡಕ್ಟ್ ಅಲ್ಲಿ ಬರಲೇಬೇಕು. ಯಾಕಂದ್ರೆ 2 5s 10 ಅಂತ ಆಗ್ತದೆ ಇಲ್ಲಿ. ಹಾಗಾಗಿನೇ 0 ದಿಂದ ಎಂಡ್ ಆಗ್ಬೇಕು ಅಂತಂದ್ರೆ 2 ಮತ್ತು 5 ಎರಡೂ ಇರಬೇಕು. ನೆಕ್ಸ್ಟ್ ಕ್ವಶನ್, a equal to √3 plus √2 ಆದರೆ a square plus 1/a square ನ ಬೆಲೆಯನ್ನು ಕಂಡುಹಿಡಿಯಿರಿ. If a equal to √3 plus √2 then find the value of a square plus 1/a square. a ಇಲ್ಲಿದೆ, ಓಕೆ. 1/a square ಅನ್ನ ನಾವು 1/a whole square ಅಂತ ಬರಿಬಹುದು. So let us find 1/a. Before that a square, okay. a equal to √3 plus √2. ಹಾಗಾದ್ರೆ a square equals ಏನಾಗ್ತದೆ? √3 plus √2 whole square. So this is equal to a plus b whole square. a square ಅಂದ್ರೆ √3 square plus b square means √2 square plus 2ab 2 into √3 into √2. This is equal to √3 square is 3 plus √2 square is 2 ಯಾಕಂದ್ರೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗ್ತದೆ, ಪ್ಲಸ್ 2 into √3 into √2 ಅಂತಂದ್ರೆ √6. ದಟ್ ಈಸ್ ನಥಿಂಗ್ ಬಟ್ 3 plus 2 5 plus 2 √6. ದಿಸ್ ಈಸ್ a square. ಈಗ 1/a square ಬೇಕಲ್ಲ, 1/a square ಬದಲಿಗೆ ಫಸ್ಟ್ ನಾನೇನು ಕ್ಯಾಲ್ಕುಲೇಟ್ ಮಾಡ್ತೀನಿ ಅಂದ್ರೆ 1/a ಕ್ಯಾಲ್ಕುಲೇಟ್ ಮಾಡ್ತೀನಿ. ದಿಸ್ ಈಸ್ ಈಕ್ವಲ್ ಟು 1/√3 plus √2. ಡಿನಾಮಿನೇಟರ್ ಅಲ್ಲಿ ಇರಾಷನಲ್ ನಂಬರ್ಸ್ ಅಥವಾ ಸರ್ಡ್ ಬಂದಿರೋದ್ರಿಂದ ರಾಷನಲೈಸಿಂಗ್ ಡಿನಾಮಿನೇಟರ್ ಮಾಡ್ತೀನಿ. √3 plus √2 ಇದರ ರಾಷನಲೈಸಿಂಗ್ ಫ್ಯಾಕ್ಟರ್ ಏನು ಅಂತಂದ್ರೆ √3 minus √2. ಇದನ್ನ ನ್ಯೂಮರೇಟರ್ ಗೆ ಮಲ್ಟಿಪ್ಲೈ ಮಾಡಬೇಕು, ಜೊತೆಗೆ ಡಿನಾಮಿನೇಟರ್ ಗೆ ಮಲ್ಟಿಪ್ಲೈ ಮಾಡಬೇಕು. ಸೊ ದಿಸ್ ಇಸ್ ಈಕ್ವಲ್ ಟು 1 into √3 minus √2 ಅಂದ್ರೆ √3 minus √2 ಡಿವೈಡೆಡ್ ಬೈ ಡಿನಾಮಿನೇಟರ್ ಯಾವ ಫಾರ್ಮಲ್ ಇದೆ, a plus b into a minus b. therefore a square minus b square. So a square minus b square ಆಯ್ತು. Now and this is equal to ಇದೇನಿದು 1/a √3 minus √2 whole divided by ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು, ಸ್ಕ್ವೇರ್ ಕ್ಯಾನ್ಸಲ್ ಆದ್ರೆ 3 minus 2 ಉಳಿತು, 3 minus 2. ದಿಸ್ ಈಸ್ ನಥಿಂಗ್ ಬಟ್ √3 minus √2 ಡಿವೈಡೆಡ್ ಬೈ ಏನು ಉಳಿತು ಇಲ್ಲಿ 3 minus 2 ಅಂದ್ರೆ 1. ಇದನ್ನ ನಾವು ಡೈರೆಕ್ಟ್ ಆಗಿ √3 minus √2 ಅಂತ ಬರೀಬಹುದು. ಇದು 1/a. ಬಟ್ ನಮಗೆ ಬೇಕಾಗಿರೋದು 1/a ಹೋಲ್ ಸ್ಕ್ವೇರ್, ಯಾಕಂದ್ರೆ 1/a ಸ್ಕ್ವೇರ್ ಅನ್ನ 1/a ಹೋಲ್ ಸ್ಕ್ವೇರ್ ಅಂತ ಬರೀಬಹುದು. therefore 1/a ಹೋಲ್ ಸ್ಕ್ವೇರ್ that is nothing but 1/a square is equal to √3 minus √2 whole square. √3 plus √2 whole square ಅನ್ನೋದು 5 plus 2 √6 ಕೊಟ್ರೆ √3 minus √6 ಅನ್ನೋದು 5 minus √3 minus √2 whole square ಅನ್ನೋದು 5 minus 2 √6 ನ ಕೊಡ್ತದೆ.
ಯಾಕಂದ್ರೆ ಇದು a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇತ್ತು, ಇದು a ಮೈನಸ್ ಬಿ ಹೋಲ್ ಸ್ಕ್ವೇರ್. ಇದೇನಾಗುತ್ತೆ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಆಗುತ್ತೆ. a ಸ್ಕ್ವೇರ್ ಅಂತಂದ್ರೆ 3, ಬಿ ಸ್ಕ್ವೇರ್ ಅಂತಂದ್ರೆ 2 ಮೈನಸ್ 2ab ಅಂತಂದ್ರೆ 2√6. ಸೊ ಈ ಎಕ್ಸ್ಪ್ರೆಷನ್ಗೂ ಮತ್ತು ಇದರ ಎಕ್ಸ್ಪ್ರೆಷನ್ಗೂ ಏನ್ ವ್ಯತ್ಯಾಸ ಇರುತ್ತೆ ಅಂದ್ರೆ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಒಂದು ಮೈನಸ್ ಬರುತ್ತೆ ಅಷ್ಟೇ. ಹಾಗಾಗಿ 3 + 2 5 ಮೈನಸ್ 2√6 ಆಗುತ್ತೆ. therefore 1/a whole square will be equal to 5 minus 2√6. now finally we get a square plus 1/a square equals to a square ಅಂತಂದ್ರೆ 5 plus 2√6 plus 1/a square ಅಂತಂದ್ರೆ 5 minus 2√6. so 2√6 minus 2√6 cancel ಆದ್ರೆ 5 plus 5 that is 10. so this is the answer. next question. ಎರಡು ಇದು ಸಂಖ್ಯೆಗಳ ನಡುವಿನ ಆಗಬೇಕಿದೆ. ಆಕ್ಚುಲಿ ಎರಡು ಸಂಖ್ಯೆಗಳ ನಡುವಿನ ಸಮಾಂತರ ಮಾಧ್ಯ 10 ಮತ್ತು ಹರಾತ್ಮಕ ಮಾಧ್ಯ 32/5 ಆದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ಇಫ್ ದ ಅರಿಥಮೆಟಿಕ್ ಮೀನ್ ಬಿಟ್ವೀನ್ the two numbers is 10, the harmonic mean between them is 32/5, then find the numbers. If a and b are three numbers, positive numbers ಆಗಿರಬೇಕು, then arithmetic mean is given by a equal to a plus b by 2. ಇದನ್ನ ಆಲ್ರೆಡಿ ಪ್ರೀವಿಯಸ್ ಯಾವುದೋ ಒಂದು ವಿಡಿಯೋನಲ್ಲಿ ಡಿಸ್ಕಸ್ ಮಾಡಿದ್ದೀನಿ ನಾನು. a g b ಏನಾದರೂ 3 ನಂಬರ್ಸ್ ಆಗಿದ್ರೆ ಅವುಗಳ ಗುಣೋತ್ತರ ಮಾಧ್ಯ ಅಥವಾ ಜಿಯೋಮೆಟ್ರಿಕ್ ಮೀನ್ ಇಸ್ ಗಿವನ್ ಬೈ g equal to √ab. ಅದೇ ಒಂದು ವೇಳೆ a h b ಅನ್ನೋದು 3 ನಂಬರ್ಸ್ ಆಗಿದ್ರೆ ಅವುಗಳ ಹರಾತ್ಮಕ ಮಾಧ್ಯ ಅಥವಾ ಹಾರ್ಮೋನಿಕ್ ಮೀನ್ ಇಸ್ ಗಿವನ್ ಬೈ h equal to 2ab divided by a plus b. ಇವುಗಳು ಒಂದು ರೀತಿ ರಿಸಲ್ಟ್ಗಳು, ಇವುಗಳನ್ನು ನಾವು ನೆನ್ಪಿಡಬೇಕು. ಸಪರೇಟ್ ರಿಸಲ್ಟ್ಸ್ ಇವುಗಳನ್ನ ನೆನ್ಪಿಡಬೇಕು. ಇಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತಂದ್ರೆ ಲೆಟ್ ದ ನಂಬರ್ಸ್ ಬಿ ಎ ಅಂಡ್ ಬಿ. ಆ ನಂಬರ್ಸ್ ಯಾವ್ದಾಗಿರ್ಲಿ ಎ ಅಂಡ್ ಬಿ ಆಗಿರ್ಲಿ. ಅಂಡ್ ಎ ಏನಾಗಿರ್ಲಿ, ಇದು ಅರಿಥಮೆಟಿಕ್ ಮೀನ್ am ಅಂತ ಕರಿತೀನಿ. ಅಂಡ್ ಹೆಚ್ ಏನಾಗಿರ್ಲಿ ಅಂತಂದ್ರೆ ಹಾರ್ಮೋನಿಕ್ ಮೀನ್ ಆಗಿರ್ಲಿ. ಓಕೆ, ಈಗ ಅವ್ರು ಕೊಟ್ಟಿರೋದು ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಸಮಾಂತರ ಮಾಧ್ಯ ಮತ್ತೆ ಹರಾತ್ಮಕ ಮಾಧ್ಯ ಇವೆರಡನ್ನ ಕೊಟ್ಟಿದ್ದಾರೆ. ಸೊ ಫ್ರಮ್ ಡಾಟಾ ಇಟ್ ಈಸ್ ಗಿವನ್ ದಟ್ a is equal to 10 and h equals to 32/5 ಇದು ಕೊಟ್ಟಿದ್ದಾರೆ. ವಿ ನೋ ದಟ್ a is given by a plus b by 2, but the value of a is 10. therefore 10 equal to a plus b by 2. 2 ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 20 ಆಯಿತು. therefore we get a plus b equal to 20. ಇದು ಸದ್ಯಕ್ಕಿರ್ಲಿ, ಮುಂದೆ ಎಲ್ಲಾದ್ರೂ ಬೇಕು ಅಂತಂದ್ರೆ ಇದನ್ನ ನಾವು ಬಳಸ್ಕೊಳ್ಳೋಣ. ನೆಕ್ಸ್ಟ್ ಹರಾತ್ಮಕ ಮಾಧ್ಯ ಡಾಟಾ ಏನಿದೆ ಅದನ್ನು ಬಳಸ್ಕೊಂತೀನಿ ನಾನು. ಹರಾತ್ಮಕ ಮಾಧ್ಯ ಕೊಟ್ಟಿದ್ದಾರೆ h is equal to 2ab divided by a plus b. 2ab divided by a plus b. But the value of h is 32/5. 32/5 is equal to 2ab divided by a plus b ಅಂತಂದ್ರೆ ಎಷ್ಟು ಬಂದಿದೆ ಇಲ್ಲಿ 20. ಸೊ 20 ಡಿವೈಡ್ ಮಾಡಿ 2 1s 2 10s 5 1s 5 2s. ಈ 2 ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 2 into 32 ಆಯ್ತು. ದಟ್ ಈಸ್ ನಥಿಂಗ್ ಬಟ್ 64. therefore ab equal to 64. ಇದೇ ಈಕ್ವೇಶನ್ ಅಲ್ಲೇ ನಾ ಏನ್ ಮಾಡ್ತೀನಿ ಅಂತಂದ್ರೆ b ಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಈ ಈಕ್ವೇಶನ್ ಇಂದ. ಸೊ b equal to 20 minus a ಆಗುತ್ತೆ. ಆ b equal to 20 minus a ನ ಈ b ಪ್ಲೇಸ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. 20 minus a and this is equal to 64. ಈ ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ a into 20 that is 20a minus a into a is a square and it is equal to 64. ಈಗ minus a square ಮತ್ತು 20a ಎರಡನ್ನು ರೈಟ್ ಸೈಡ್ ತಗೊಳ್ಳೋಣ. ಈ ಕಡೆ 0 ಉಳಿತು. 0 equal to minus a square ಅನ್ನೋದು ಪ್ಲಸ್ a square ಆಗುತ್ತೆ. 20a ಅನ್ನೋದು minus 20a ಆಯಿತು and plus 64 ಮೊದಲೇ ಇತ್ತು. ಸೊ ಇಟ್ ಈಸ್ ಅ ಕ್ವಾಡ್ರಾಟಿಕ್ ಈಕ್ವೇಶನ್ ಇನ್ ದ ವೇರಿಯಬಲ್ a. ಸೊ a ವ್ಯಾಲ್ಯೂನ ನಾವು ಫೈಂಡ್ ಮಾಡಿದ್ರೆ ಆಟೋಮೆಟಿಕಲಿ ನಮಗೆ b ವ್ಯಾಲ್ಯೂ ಕೂಡ ಸಿಗ್ತದೆ. ಸೊ ಲೆಟ್ ಅಸ್ ಸಾಲ್ವ್ ದಿಸ್ ಕ್ವಾಡ್ರಾಟಿಕ್ ಈಕ್ವೇಶನ್. ಕ್ವಾಡ್ರಾಟಿಕ್ ಈಕ್ವೇಶನ್ ಏನಿದೆ a ಸ್ಕ್ವೇರ್ ಮೈನಸ್ 20a ಪ್ಲಸ್ 64 ಈಕ್ವಲ್ಸ್ ಟು 0 ಅಂತ ಇದೆ.
ಎ ಸ್ಕ್ವೇರ್ ಕೋಎಫಿಷಿಯಂಟ್ 1 ಇದೆ, ಕಾನ್ಸ್ಟೆಂಟ್ 64 ಇದೆ. ಇವೆರಡನ್ನ ಮಲ್ಟಿಪ್ಲೈ ಮಾಡಿದ್ರೆ 64 ಬರುತ್ತೆ. ಮಲ್ಟಿಪ್ಲೈ ಮಾಡಿದ್ರೆ 64 ಬರಬೇಕು, ಅಡಿಷನ್ ಅಥವಾ ಸಬ್ಟ್ರಾಕ್ಷನ್ ಮಾಡಿದ್ರೆ 20 ಬರಬೇಕು. ಇಲ್ಲಿ 16 4 64, -16 -4 ತಗೊಂಡ್ರೆ ಎರಡನ್ನ ಆಡ್ ಮಾಡಿದ್ರೆ -20 ಬರ್ತದೆ. -20 - +16 × 4 is 64. ಸೊ ಎರಡು ನಂಬರ್ಸ್ ಯಾವುದು? -64 ಮತ್ತು -4. therefore we can write it as a square -20a ಅನ್ನೋದನ್ನ ಸ್ಪ್ಲಿಟ್ ಮಾಡ್ತೀನಿ, -16a -4a ಅಂತೇಳಿ +64 as it is ಇರಲಿ and it is equal to 0. now take a as a common factor from these two terms. It becomes a -16. ಅದೇ ರೀತಿ ಇಲ್ಲಿ ಕೂಡ a -16 ಬರಬೇಕು ಅಂತಂದ್ರೆ ಈ ಎರಡು ಟರ್ಮ್ ಗಳಿಂದ ನಾನೇನ್ ಕಾಮನ್ ತೆಗಿಬೇಕು? -4 ಕಾಮನ್ ತೆಗಿಬೇಕು and this is equal to 0. ಇಲ್ಲಿ ಅಗೇನ್ a -16 ಕಾಮನ್ ಬರುತ್ತೆ. a -16 ಕಾಮನ್ ಬಂದ್ರೆ ಹೊರಗಡೆ ಇರತಕ್ಕಂತ a -4 ಮತ್ತೊಂದು ಬ್ರಾಕೆಟ್ ಅಲ್ಲಿ ಹೋಯಿತು and this is equal to 0. so product of two real numbers is equal to 0. this happens only if a -16 is equal to 0 or a -4 is equal to 0. if a -16 is 0 then a will be equal to 16. if a -4 is 0 then a is equal to 4. ಈಗ ಎರಡರಲ್ಲಿ ಯಾವ್ದಾದ್ರು ಒಂದನ್ನು ತಗೊಳ್ರಿ. let us consider a equal to 16. ಒಂದು ವೇಳೆ a equal to 16 ಆದ್ರೆ ಈ ಈಕ್ವೇಶನ್ ನಾನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಇದನ್ನ ಈಕ್ವೇಶನ್ ನಂಬರ್ 1 ಅಂತ ಅನ್ಕೊಂಡ್ರೆ ಫ್ರಮ್ 1 we can write b equal to 20 - 16, that is nothing but 4. so if a is 16 b is 4. ಒಂದು ವೇಳೆ a 4 ಆದ್ರೆ b ಏನಾಗುತ್ತೆ? ಅಲ್ಲಿಗೆ 16 ಆಗ್ತದೆ. therefore the numbers are 4 and 16. 4 and 16 are the required numbers. next question. ಒಂದು ಸಮತಲದಲ್ಲಿ 3 ಬಿಂದುಗಳು ಏಕರೇಖಾಗತವಾಗಿರುವಂತೆ 10 ಬಿಂದುಗಳಿವೆ. ಅಂದ್ರೆ 10 ಬಿಂದುಗಳು ರ್ಯಾಂಡಮ್ ಆಗಿದೆ, ಅದರಲ್ಲಿ 3 ಬಿಂದುಗಳು ಒಂದೇ ಸ್ಟ್ರೈಟ್ ಲೈನ್ ಅಲ್ಲಿ ಇದೆ. ಈ ಬಿಂದುಗಳನ್ನು ಸೇರಿಸಿ ಎಷ್ಟು ಸರಳ ರೇಖೆಗಳನ್ನು ಎಳೆಯಬಹುದು? ನೋಡಿ, ಒಂದು ಸ್ಟ್ರೈಟ್ ಲೈನ್ ಡ್ರಾ ಮಾಡಬೇಕು ಅಂತಂದ್ರೆ ನಮ್ಗೆ ಎಷ್ಟು ಪಾಯಿಂಟ್ಗಳು ಬೇಕಾಗುತ್ತೆ ಅಂತಂದ್ರೆ 2 ಪಾಯಿಂಟ್ಗಳು ಬೇಕು. ಸೊ ಈ 10 ಪಾಯಿಂಟ್ಗಳಿಂದ ಎಷ್ಟು 2 ಪಾಯಿಂಟ್ಗಳನ್ನ ನಾವು ಸೆಲೆಕ್ಟ್ ಮಾಡಬಹುದು ಅನ್ನೋದು ಇಲ್ಲಿ ಕ್ವಶನ್. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು, ಅನಲೈಸ್ ಮಾಡಬೇಕು. 2 ಪಾಯಿಂಟ್ಗಳನ್ನ ಸೆಲೆಕ್ಷನ್ ಯಾಕೆ ಅಂತಂದ್ರೆ, ನೋಡಿ, ನೀವು ಒಂದು ಸ್ಟ್ರೈಟ್ ಲೈನ್ ಇಲ್ಲಿ ಡ್ರಾ ಮಾಡಿದಿರಿ ಅಂತಂದ್ರೆ ಇದಕ್ಕೆ ನೇಮಿಂಗ್ ಕೊಡ್ತೀರಿ ಎ ಬಿ ಅಂತೇಳಿ. ನೀವು ಎ ಬಿ ಅಂತಂದ್ರೂ ಕೂಡ ಇದೇ ಲೈನ್ ಬಗ್ಗೆ ಮಾತಾಡ್ತಾ ಇದ್ದೀರಿ, ಬಿ ಎ ಅಂದ್ರೂ ಕೂಡ ಇದೇ ಲೈನ್ ಬಗ್ಗೆ ಮಾತಾಡ್ತಿದ್ದೀರಿ ಅಂತ ಅರ್ಥ. ಅಂದ್ರೆ ಎ ಬಿ ಅನ್ನೋದು ಮತ್ತು ಬಿ ಎ ಅನ್ನೋದು ಎರಡು ಬೇರೆ ಬೇರೆ ಅಲ್ಲ. ಸೊ ಈ ರೀತಿ ಇದ್ದಾಗ ಇದು ಯಾವ್ದಕ್ಕೆ ಸಂಬಂಧಪಟ್ಟದ್ದಾಗಿರ್ತದೆ ಅಂತಂದ್ರೆ ಕಾಂಬಿನೇಷನ್, ವಿಕಲ್ಪ, ಕಾಂಬಿನೇಷನ್. ಒಂದು ವೇಳೆ ಎ ಬಿನೇ ಬೇರೆ ಬಿ ಎನೇ ಬೇರೆ ಅಂತಂದ್ರೆ ಅದು ಅರೇಂಜ್ಮೆಂಟ್ ಗೆ ಸಂಬಂಧಪಟ್ಟಂತ ಕ್ವಶನ್ ಆಗ್ತದೆ. ಅರೇಂಜ್ಮೆಂಟ್ ಗೆ ಸಂಬಂಧಪಟ್ಟ ಕ್ವಶನ್ ಆಗಿದ್ರೆ ಅದು ಪರ್ಮುಟೇಷನ್ ಗೆ ಸಂಬಂಧಪಟ್ಟದ್ದಾಗ್ತದೆ. ಸೊ ಇಲ್ಲಿ ಎ ಬಿ ಅನ್ನೋ ಲೈನ್ ಸೆಗ್ಮೆಂಟ್ ಅಥವಾ ಬಿ ಅನ್ನೋ ಲೈನ್ ಸೆಗ್ಮೆಂಟ್ ಎರಡು ಸೇಮ್ ಆಗಿರೋದ್ರಿಂದ ದಿಸ್ ಕ್ವಶನ್ ಈಸ್ ರಿಲೇಟೆಡ್ ಟು ಕಾಂಬಿನೇಷನ್. ಅಂದ್ರೆ ಇಲ್ಲಿ ರ್ಯಾಂಡಮ್ ಆಗಿ 10 ಪಾಯಿಂಟ್ಗಳಿದೆ. ಈ 10 ಪಾಯಿಂಟ್ಗಳಿಂದ ಲೈನ್ ಡ್ರಾ ಮಾಡ್ತೀನಿ ಅಂತಂದ್ರೆ 2 ಪಾಯಿಂಟ್ಗಳನ್ನ ಎಷ್ಟು ಡಿಫ್ರೆಂಟ್ ವೇಸ್ ಅಲ್ಲಿ ಸೆಲೆಕ್ಟ್ ಮಾಡ್ತೀರಿ ಅಂತ ಅರ್ಥ ಇಲ್ಲಿ ಕೇಳಿರೋದು. ಹಾಗಾಗಿ ದಿಸ್ ಕ್ವಶನ್ ಈಸ್ ರಿಲೇಟೆಡ್ ಟು ಕಾಂಬಿನೇಷನ್. ಈಗ ನಾವೇನ್ ಮಾಡೋಣ ಅಂತಂದ್ರೆ ಈ 10 ಪಾಯಿಂಟ್ಗಳಿಂದ ಎಷ್ಟು ಲೈನ್ಗಳನ್ನ ಡ್ರಾ ಮಾಡಬಹುದು ಅಂತಂದ್ರೆ 10 ಪಾಯಿಂಟ್ಸ್, ಅದರಿಂದ 2 ಪಾಯಿಂಟ್ಸ್ ಸೆಲೆಕ್ಟ್ ಮಾಡ್ತೀವಿ. ಸೊ 10 ಸೀಟ್. ಬಟ್ ಇದರಲ್ಲಿ ಸಮಸ್ಯೆ ಏನಿದೆ ಅಂತಂದ್ರೆ 3 ಪಾಯಿಂಟ್ಗಳು ಕೊಲಿನಿಯರ್. ದೇರ್ ಆರ್ 10 ಪಾಯಿಂಟ್ಸ್ ಇನ್ ಅ ಪ್ಲೇನ್ ಸಚ್ ದಟ್ 3 ಆಫ್ ದೆಮ್ ಆರ್ ಕೊಲಿನಿಯರ್. 3 ಪಾಯಿಂಟ್ಗಳು ಒಂದೇ ಸ್ಟ್ರೈಟ್ ಲೈನ್ ಮೇಲೆ ಇದೆ. ಈ ರೀತಿ ಬೇರೆ ಪಾಯಿಂಟ್ಗಳು ಬೇರೆ ಬೇರೆ ತರ ಇದೆ. ಈ 3 ಪಾಯಿಂಟ್ಗಳಿಂದ ಎಷ್ಟು ಲೈನ್ಗಳನ್ನ ಡ್ರಾ ಮಾಡಬಹುದು ಅಂತಂದ್ರೆ ಈ 3 ಪಾಯಿಂಟ್ಗಳಿಂದ ಡ್ರಾ ಮಾಡೋಕ್ಕೂ ಕೂಡ 2 ಪಾಯಿಂಟ್ಗಳು ಬೇಕು. therefore 3C2 ಪಾಯಿಂಟ್ಸ್ ಅನ್ನ ನಾವು ಡ್ರಾ ಮಾಡಬಹುದು. ಸಾರಿ, ಲೈನ್ಗಳನ್ನ ಡ್ರಾ ಮಾಡಬಹುದು. ಯಾವ್ಯಾವ ಲೈನ್ ಅಂತಂದ್ರೆ ಇಲ್ಲಿಂದ ಇಲ್ಲಿಗೆ 1, ಇಲ್ಲಿಂದ ಇಲ್ಲಿಗೆ ಮತ್ತೊಂದು 2 ಆಯ್ತು, ಮತ್ತೆ ಇಲ್ಲಿಂದ ಇಲ್ಲಿಗೆ 3. ಸೊ ಟೋಟಲ್ 3 ಲೈನ್ಗಳನ್ನ ಡ್ರಾ ಮಾಡಿದಂಗ ಆಯ್ತು. ಆದ್ರೆ ಆ 3 ಲೈನ್ಗಳನ್ನ ನಾವೇನ್ ಮಾಡ್ಬೇಕಾಗುತ್ತೆ ಅಂತಂದ್ರೆ ಸಬ್ಟ್ರಾಕ್ಟ್ ಮಾಡ್ಬೇಕು. ಯಾಕಂತಂದ್ರೆ ಇವು ಆಕ್ಚುಲಿ ಇದು ಒಂದೇ ಲೈನ್ ಅಂತ ಟ್ರೀಟ್ ಆಗುತ್ತೆ. ಇವು 3 ಲೈನ್ಸ್ ಅಲ್ಲ, ಇದು ಸಿಂಗಲ್ ಲೈನ್ ಅಂತ ಟ್ರೀಟ್ ಆಗ್ತದೆ. ಸೊ -3C2 ಮಾಡಿದ್ರೆ ಇಲ್ಲೇನು 3 ಲೈನ್ಗಳನ್ನ ನಾವು ಡ್ರಾ ಮಾಡಿದ್ವಿ, ಆ 3 ಲೈನ್ಗಳನ್ನ ನಾವು ತೆಗೆದಿದ್ವಿ ಅಂತ ಅರ್ಥ. ಆದ್ರೆ ಆಕ್ಚುಲಿ ಇಲ್ಲಿಂದ ಇಲ್ಲಿಗೆ ಏನ್ ಡ್ರಾ ಮಾಡಿದ್ವಿ ಲೈನ್, ಆ ಲೈನ್ ನಾವು ಇದ್ರಲ್ಲೇನೆ ಸಬ್ಟ್ರಾಕ್ಟ್ ಮಾಡಿದ್ವಿ. ಹಾಗಾಗಿ ಅದೊಂದು ಲೈನ್ ಅನ್ನು ಏನ್ ಮಾಡ್ಬೇಕು? ಆಡ್ ಮಾಡ್ಬೇಕು. ಇದು ಅರ್ಥ ಆಗ್ಲಿಲ್ಲ ಅಂತಂದ್ರೆ ಸದ್ಯಕ್ಕೆ ಇದಿಷ್ಟಿರ್ಲಿ, ಇದನ್ನ ಮಾತ್ರ ನೆನ್ಪಿಟ್ಕೊಳ್ರಿ. ಈ ರೀತಿ ಕ್ವಶನ್ ಕೊಟ್ಟಾಗ
ಮೊದಲು ಟೋಟಲ್ ಲೈನ್ಸ್ ಮತ್ತು ಕೊಲಿನಿಯಲ್ಲಿ ಇರ್ತಕ್ಕಂಥ ಲೈನ್ಗಳನ್ನ ಸಬ್ಟ್ರಾಕ್ಟ್ ಮಾಡಿ ಆಮೇಲೆ ಒಂದನ್ನ ಆಡ್ ಮಾಡಿ. ಇದನ್ನ ಜನರಲ್ ಆಗಿ ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕಂತ ನೆಕ್ಸ್ಟ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ 10C2 ಅಂತಂದ್ರೆ 10 × 9 ಡಿವೈಡೆಡ್ ಬೈ 2 × 1. ಈ ರೀತಿ ಕಾಂಬಿನೇಷನ್ ಏನು ಎಕ್ಸ್ಪಾನ್ಷನ್ ಅನ್ನ ಯಾವ ರೀತಿ ಮಾಡ್ಬೇಕಂತ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ. 3C2 ಅಂತಂದ್ರೆ 3 × 2 ಡಿವೈಡೆಡ್ ಬೈ 2 × 1 ಪ್ಲಸ್ 1. ಸೊ 2 1s 2 5s 2 2 ಕ್ಯಾನ್ಸಲ್ ಆಯಿತು. 5 9s 45 ಮೈನಸ್ ಇಲ್ಲಿ ಎಷ್ಟಾಯ್ತು, ಇಲ್ಲಿ 3 ಪ್ಲಸ್ 1. 45 ಮೈನಸ್ 3 ಅಂತಂದ್ರೆ 42, 42 ಪ್ಲಸ್ 1 ಅಂತಂದ್ರೆ 43. ಸೊ ಎಷ್ಟು ಲೈನ್ಗಳನ್ನ ಡ್ರಾ ಮಾಡಬಹುದು ಅಂದ್ರೆ 43 ಲೈನ್ಗಳು ಡ್ರಾ ಮಾಡಬಹುದು. ಇಲ್ಲಿ ಎಕ್ಸ್ಪ್ಲನೇಷನ್ ನಿಮ್ಗೆ ಗೊತ್ತಾಗ್ಲಿಲ್ಲ, ಇದೆಲ್ಲ ಗೊತ್ತಾಗ್ಲಿಲ್ಲ ಅಂತಂದ್ರೆ ಈಗ ಇನ್ನೊಂದು ಮೆಥಡ್ ಇಂದ ನೀವೇನ್ ಮಾಡಬಹುದು, ಅನಲೈಸ್ ಮಾಡಬಹುದು. ಹೆಂಗದು ಅಂತಂದ್ರೆ ಇಲ್ಲಿ ಟೋಟಲ್ ಎಷ್ಟು ಲೈನ್ಗಳು ಇರುತ್ತದೆ ಅಂತಂದ್ರೆ 10C2 ಲೈನ್ಸ್. ಸೊ ಅಲ್ಲಿಗೆ ಎಷ್ಟು ಬರ್ತದೆ ಆನ್ಸರ್ 45. ಆದ್ರೆ ಈ 45 ಲೈನ್ಗಳಲ್ಲಿ ಈ 3 ಲೈನ್ಗಳು ಕೂಡ ಇದೆ. ಈ 3 ಪಾಯಿಂಟ್ಗಳಿಂದ ಏನು ಲೈನ್ಸ್ ಫಾರ್ಮ್ ಆಯಿತು ಅದು ಕೂಡ ಯಾವುದು 1 2 ಮತ್ತು ಟೋಟಲ್ 3. ಆದ್ರೆ ಆಕ್ಚುಲಿ ಇದು 3 ಲೈನ್ಸ್ ಅಂತ ಕನ್ಸಿಡರ್ ಆಗಲ್ಲ, ಇದು ಒಂದೇ ಲೈನ್ ಅಂತ ಕನ್ಸಿಡರ್ ಆಗ್ತದೆ. ಇಲ್ಲಿಂದ ಇಲ್ಲಿಗೆ ಸಿಂಗಲ್ ಲೈನ್ ಅಂತ ಕನ್ಸಿಡರ್ ಆಗ್ತದೆ. ಹಾಗಾಗಿ ಇದಕ್ಕಿಂತ ಮುಂಚೆ ಏನು ಲೈನ್ಸ್ ಡ್ರಾ ಮಾಡಿದ್ವಲ್ಲ, ಇಲ್ಲಿಂದ ಇಲ್ಲಿಗೆ ಒಂದು ಲೈನು, ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಡ್ರಾ ಮಾಡಿದ್ವಲ್ಲ, ಆ 2 ಲೈನ್ಗಳನ್ನ ನಾವೇನ್ ಮಾಡ್ಬೇಕು ಅಂದ್ರೆ ಕೌಂಟ್ ಗಳನ್ನ ನಾವು ಕಳಿಬೇಕು. ಟೋಟಲ್ ಲೈನ್ಸ್ ಗಳಲ್ಲಿ ಇಲ್ಲಿಂದ ಇಲ್ಲಿಗೆ ಡ್ರಾ ಮಾಡಿದಂತ ಲೈನ್ ಅನ್ನ ಕನ್ಸಿಡರ್ ಮಾಡಬೇಕು, ಯಾಕಂದ್ರೆ ಅದು ಒಂದು ಲೈನ್ ಅಂತಾನೆ ಟ್ರೀಟ್ ಆಗ್ತದೆ. ಆದ್ರೆ ಇಲ್ಲಿಂದ ಇಲ್ಲಿಗೆ ಏನ್ ಲೈನ್ ಡ್ರಾ ಮಾಡ್ತೀವಲ್ಲ, ಈ 2 ಲೈನ್ಗಳನ್ನ ನಾವೇನ್ ಮಾಡ್ಬೇಕು ಅಂತಂದ್ರೆ ಕಳಿಬೇಕು ಟೋಟಲ್ ಲೈನ್ಸ್ ಅಲ್ಲಿ. ಹಾಗಾಗಿ 45 ಅಲ್ಲಿ 2 ಲೈನ್ಸ್ ನ ತೆಗೆದ್ರೆ 43 ಲೈನ್ಸ್ ಆಗ್ತದೆ. ಓಕೆ, ಯಾಕೆ ತೆಗಿಬೇಕು, ತೆಗಿಲಿಲ್ಲ ಅಂದ್ರೆ ನಡೆಯಲ್ಲ ಏನು ಅಂತಂದ್ರೆ ಹಂಗ್ ನೋಡಿದ್ರೆ ಇದ್ರ ಮೇಲೆ ಇನ್ಫೈನೈಟ್ ನಂಬರ್ ಆಫ್ ಪಾಯಿಂಟ್ಸ್ ಸಿಕ್ಬಿಡ್ತದೆ. ಹಾಗಾದ್ರೆ ಇಲ್ಲಿಂದ ಇಲ್ಲಿಗೆ ಮತ್ತೊಂದು ಲೈನ್ ಬಂತು, ಇಲ್ಲಿಂದ ಇಲ್ಲಿಗೆ ಮತ್ತೊಂದು ಲೈನ್ ಬಂತು, ಇಲ್ಲಿಂದ ಇಲ್ಲಿಗೆ ಮತ್ತೊಂದು ಲೈನು, ಇದೊಂದು ಲೈನು. ಸೊ ಈ ಎಲ್ಲಾ ಲೈನ್ಗಳನ್ನ ಕೌಂಟ್ ಮಾಡಕ್ ಆಗುತ್ತಾ? ಸೊ ಆ ರೀತಿ ಮಾಡಕ್ಕಾಗಲ್ಲ. ಹಾಗಾಗಿನೇ ಆ ಒಂದು ಲೈನ್ ಮೇಲೆ ಏನೋ ಒಂದು ಪಾಯಿಂಟ್ ಬಂದಿರುತ್ತಲ್ಲ, ಈ ರೀತಿ ಬಂದಾಗ ಟೋಟಲ್ ಲೆಂತ್ ಇರ್ತಕ್ಕಂಥ ಹೈಯೆಸ್ಟ್ ಲೆಂತ್ ಇರ್ತಕ್ಕಂಥ ಲೈನ್ ಕನ್ಸಿಡರ್ ಮಾಡಬೇಕು ಹೊರತು ಈ ನಡುವೆ ಇರ್ತಕ್ಕಂಥ ಪಾಯಿಂಟ್ ಆ ಲೈನ್ ಮೇಲೆ ಬಂದಿದೆ ಅಂತ ಅರ್ಥ ಅಷ್ಟೇ. ಹಾಗಾಗಿ ಈ ಏನ್ 2 ಲೈನ್ಗಳು ಎಕ್ಸ್ಟ್ರಾ ಕೌಂಟ್ ಆಗಿತ್ತು, ಆ 2 ಲೈನ್ಗಳನ್ನು ನಾವೇನ್ ಮಾಡ್ಬೇಕು, ಇಲ್ಲಿ ತೆಗಿಬೇಕು. ಯಾವ್ದ್ರಲ್ಲಿ? ಟೋಟಲ್ ಕೌಂಟ್ ಅಲ್ಲಿ. ಹಾಗಾಗಿ ಆನ್ಸರ್ 43. ಸೊ ಈ ರೀತಿನಾದ್ರೂ ಮಾಡಿ ಅಥವಾ ಈ ರೀತಿನಾದ್ರೂ ಮಾಡಿ ಆನ್ಸರ್ ಮಾತ್ರ ಸೇಮ್ ಬರ್ತದೆ. ಸೊ ರಿಮೈನಿಂಗ್ ಕ್ವಶನ್ಸ್ ವಿಲ್ ಬಿ ಡಿಸ್ಕಸ್ಡ್ ಇನ್ ದ ನೆಕ್ಸ್ಟ್ ಕ್ಲಾಸ್.